ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. PDO ಮತ್ತು KS ಎಕ್ಸಾಮ್ಸ್ಗಳಿಗೆ ತಯಾರಿ ನಡೆಸ್ತಾ ಇರುವಂತಹ ಎಲ್ಲ ಆಸ್ಪಿರೆಂಟ್ಸ್ಗಳಿಗೆ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಫಾಸ್ಟಾಗಿ ರಿವೈಸ್ ಮಾಡಿಕೊಳ್ಳಲು ಅನುಕೂಲ ಆಗುವಂತೆ ನವೆಂಬರ್ ತಿಂಗಳ ಪ್ರಮುಖ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಕ್ವಶನ್ ಆ್ಯಂಡ್ ಆನ್ಸರ್ ಫಾರ್ಮ್ಯಾಟ್ನಲ್ಲಿ ರಿವೈಸ್ ಮಾಡ್ತಾ ಇದ್ದೇವೆ. ಪ್ರಶ್ನೋತ್ತರ ರೂಪದಲ್ಲಿನ ಈ ಮಂತ್ಲಿ ರಿವಿಷನ್ ಸಿರೀಸ್ನ ಮೊದಲನೇ ಪಾರ್ಟ್ ಇದಾಗಿದ್ದು, ಇವತ್ತಿನ ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತ ನೋಡೋಣ. ನೋಟ್ಸ್ಗಳನ್ನು ಡೈರೆಕ್ಟಾಗಿ ಟೆಲಿಗ್ರಾಮ್ ಚಾನಲ್ ಮೂಲಕ ಡೌನ್ಲೋಡ್ ಮಾಡ್ಕೋಬಹುದು. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ನೀಡಲಾಗಿದೆ. ಇವತ್ತಿನ ಮೊದಲನೇ ಪ್ರಶ್ನೆ ಏನು ಅಂತ ನೋಡೋಣ. ದೇಶದ ಮೊದಲ ಗ್ರಾಫೀನ್ ಇನ್ನೋವೇಷನ್ ಸೆಂಟರ್ ಎಲ್ಲಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3. ಕೇರಳದಲ್ಲಿ ಈ ಗ್ರಾಫೀನ್ ಇನ್ನೋವೇಷನ್ ಸೆಂಟರ್ ಇತ್ತೀಚೆಗೆ ಪ್ರಾರಂಭಿಸಲಾಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಸಿಟಿಜನ್ಸ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅಥವಾ ನಾಗರಿಕ ನೋಂದಣಿ ವ್ಯವಸ್ಥೆ ಮೊಬೈಲ್ ಅಪ್ಲಿಕೇಶನ್ನ ಪ್ರಾಥಮಿಕ ಉದ್ದೇಶ ಏನು ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ. ಭಾರತದಾದ್ಯಂತ ಜನನ ಮತ್ತು ಮರಣದ ನೋಂದಾವಣಿಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಕೇಂದ್ರ ಗೃಹ ವ್ಯವಹಾರಗಳ ಸಚಿವಾಲಯದಿಂದ ಅಭಿವೃದ್ಧಿಪಡಿಸಲಾದಂತಹ ಒಂದು ಮೊಬೈಲ್ ಅಪ್ಲಿಕೇಶನ್ ಸಿಟಿಜನ್ಸ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅಪ್ಲಿಕೇಶನ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಮುಂದಿನ ರಿವಿಷನ್ ಪ್ರಶ್ನೆ. ಭಾರತದಲ್ಲಿ ಈ ನಾಗರಿಕ ನೋಂದಣಿ ವ್ಯವಸ್ಥೆ ಸಿಟಿಜನ್ಸ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅನ್ನು ಕೆಳಗಿನ ಯಾವ ಸರ್ಕಾರಿ ಸಂಸ್ಥೆಯು ಮೇಲ್ವಿಚಾರಣೆ ನಡೆಸುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಆರೋಗ್ಯ ಸಚಿವಾಲಯ, ಗೃಹ ವ್ಯವಹಾರಗಳ ಸಚಿವಾಲಯ, ಶಿಕ್ಷಣ ಸಚಿವಾಲಯ ಅಥವಾ ಆಪ್ಷನ್ ಡಿ ಹಣಕಾಸು ಸಚಿವಾಲಯ ಅಂತ ಇದ್ದು ಸರಿಯಾದ ಉತ್ತರ ಆಪ್ಷನ್ ಬಿ. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕೇಂದ್ರ ಗೃಹ ವ್ಯವಹಾರಗಳ ಸಚಿವಾಲಯದ ಮೂಲಕ ಭಾರತದಾದ್ಯಂತ ಈ ಸಿಟಿಜನ್ಸ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅನ್ನು ಮೇಲ್ವಿಚಾರಣೆ ನಡೆಸಲಾಗುತ್ತೆ, ಮಾನಿಟರಿಂಗ್ ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಈ ಜನ್ಮ ಮತ್ತು ಮರಣದ ನೋಂದಣಿಯನ್ನು ಮಾಡುವಂತಹ ನಿಟ್ಟಿನಲ್ಲಿ ದೇಶದ ಯಾವುದೇ ಭಾಗದಲ್ಲಿ ಯಾವುದೇ ಸಮಯದಲ್ಲೂ ಕೂಡ ಮೊಬೈಲ್ ಅಪ್ಲಿಕೇಶನ್ ಮೂಲಕ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಸಿಟಿಜನ್ಸ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಮೊಬೈಲ್ ಅಪ್ಲಿಕೇಶನನ್ನು ಇತ್ತೀಚೆಗೆ ಕೇಂದ್ರ ಗೃಹ ವ್ಯವಹಾರಗಳ ಸಚಿವಾಲಯದ ಮೂಲಕ ಅಭಿವೃದ್ಧಿಪಡಿಸಲಾಗಿದೆ. ಸೊ ಈ ಕೇಂದ್ರ ಗೃಹ ವ್ಯವಹಾರದ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ RGCCI ಅಥವಾ ರಿಜಿಸ್ಟ್ರಾರ್ ಜನರಲ್ ಆ್ಯಂಡ್ ಸೆನ್ಸಸ್ ಕಮಿಷನರ್ ಆಫ್ ಇಂಡಿಯಾ ಅನ್ನುವ ಕಚೇರಿಯ ಮೂಲಕ ಈ ಸಿಟಿಜನ್ಸ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅನ್ನ ನೋಡಿಕೊಳ್ಳಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಮುಂದಿನ ರಿವಿಷನ್ ಪ್ರಶ್ನೆ. ಪ್ರಾಣಹಿತ ವನ್ಯಜೀವಿ ಅಭಯಾರಣ್ಯ ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಇದ್ದು ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ. ತೆಲಂಗಾಣ ರಾಜ್ಯದಲ್ಲಿ ಪ್ರಾಣಹಿತ ವನ್ಯಜೀವಿ ಅಭಯಾರಣ್ಯ ಲೊಕೇಟ್ ಆಗಿದೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಸೊ ನೆನಪಿಟ್ಕೊಳ್ಳಿ, ತೆಲಂಗಾಣ ರಾಜ್ಯದ ಆದಿಲಾಬಾದ್ ಜಿಲ್ಲೆಯಲ್ಲಿ ಸುಮಾರು 136 ಚದರ ಕಿಲೋಮೀಟರ್ಗಳಷ್ಟು ವ್ಯಾಪಿಸಿರುವಂತಹ ಎಲೆಯುದಿರುವಂತಹ ಕಾಡುಗಳ ಒಂದು ಸಮೂಹವನ್ನು ಹೊಂದಿರುವಂತಹ ಪ್ರಾಣಹಿತ ವನ್ಯಜೀವಿ ಅಭಯಾರಣ್ಯ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು. ಯಾಕಂದರೆ ಅದರ ಮೂಲಕ ಹಾದು ಹೋಗುವಂತಹ ರಸ್ತೆಯ ವಿಸ್ತರಣೆಯ ಕಾರ್ಯವನ್ನು ಮುಂದೂಡಬೇಕು ಅಂತ ಇತ್ತೀಚೆಗೆ ನಮ್ಮ ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ ಮೂಲಕ ನ್ಯಾಷನಲ್ ಕೌನ್ಸಿಲ್ ಫಾರ್ ವೈಲ್ಡ್ ಲೈಫ್ ಅನ್ನುವ ಈ ಒಂದು ಸಂಸ್ಥೆಯ ಮೂಲಕ ಆ ಒಂದು ರಸ್ತೆ ವಿಸ್ತರಣೆಯ ಕಾರ್ಯವನ್ನು ಮುಂದೂಡಬೇಕು ಅಂತ ಸಜೆಷನನ್ನು ಹೈಲೈಟ್ ಮಾಡಲಾಗಿತ್ತು. ಸೊ ಹೀಗಾಗಿ ಪ್ರಾಣಹಿತ ವನ್ಯಜೀವಿ ಅಭಯಾರಣ್ಯದ ಬಗ್ಗೆ ನಾವು ಸಾಕಷ್ಟು ಮಾಹಿತಿಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಇಲ್ಲಿ ಹರಿಯುವಂತಹ ಪ್ರಾಣಹಿತ ನದಿಯ ಹೆಸರಿನಿಂದ ಇದು ತನ್ನ ಹೆಸರನ್ನು ಪಡೆದುಕೊಂಡಿದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಅದೇ ರೀತಿಯಾಗಿ ದಕ್ಷಿಣ ಭಾಗದಲ್ಲಿ ಗೋದಾವರಿ ನದಿ ಕೂಡ ಈ ಪ್ರಾಣಹಿತ ವನ್ಯಜೀವಿ ಅಭಯಾರಣ್ಯದ ಮೂಲಕ ಹರಿಯುತ್ತದೆ. ಮತ್ತು ಇಲ್ಲಿ ಕಂಡುಬರುವಂತಹ ಪ್ರಮುಖ ಪ್ರಾಣಿ ಈ ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ಬ್ಲ್ಯಾಕ್ ಬಕ್ ಅಂತ ನಾವು ಅಬ್ಸರ್ವ್ ಮಾಡಬೇಕು, ಅಥವಾ ಕೃಷ್ಣ ಮೃಗ ಅಂತ ನಾವು ಕನ್ನಡದಲ್ಲಿ ಅರ್ಥ ಮಾಡ್ಕೋಬಹುದು. ಸಂರಕ್ಷಿತವಾದಂತಹ ಒಂದು ಸಂರಕ್ಷಿತ ಸ್ಥಿತಿಯನ್ನು ಹೊಂದಿರುವಂತಹ ಈ ಅಳಿವಿನಂಚಿನಲ್ಲಿರುವಂತಹ ಕೃಷ್ಣ ಮೃಗ. ಸೊ ನೆನಪಿಟ್ಕೊಳ್ಳಿ, ಇದು ಕೂಡ ಈ ತೆಲಂಗಾಣ ರಾಜ್ಯದ ಪ್ರಾಣಹಿತ ವನ್ಯಜೀವಿ ಅಭಯಾರಣ್ಯದಲ್ಲಿ ಕಂಡುಬರುವಂತಹ ಒಂದು ಐಕಾನಿಕ್ ಸ್ಪೀಶೀಸ್ ಆಗಿದೆ ಅಂತ ನಾವು ನೆನಪಿಟ್ಕೋಬೇಕಾಗುತ್ತೆ. ಮುಂದಿನ ರಿವಿಷನ್ ಪ್ರಶ್ನೆ. ಡಿಸ್ಲೆಕ್ಸಿಯಾ ಅಸ್ವಸ್ಥತೆಯು ಪ್ರಾಥಮಿಕವಾಗಿ ಈ ಕೆಳಗಿನ ಯಾವ ಒಂದು ವಿಷಯದಿಂದ ನಿರೂಪಿಸಲ್ಪಡುತ್ತದೆ ಅಂತ ಪ್ರಶ್ನೆ ಇದೆ. ಅಂದರೆ ಈ ಡಿಸ್ಲೆಕ್ಸಿಯಾ ಅಸ್ವಸ್ಥತೆಯ ಪ್ರಮುಖ ಲಕ್ಷಣ ಯಾವುದು ಅಂತ ಗುರುತಿಸಬೇಕು. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ. ಓದಿನಲ್ಲಿ
ಓದಿನಲ್ಲಿ ತೊಂದರೆಯನ್ನು ಅನುಭವಿಸುವುದು ಅಂದರೆ ವಿದ್ಯಾರ್ಥಿಗಳು ಅಥವಾ ಈ ಚಿಕ್ಕ ಮಗು ಶಾಲೆಗೆ ಹೋಗುವಂತಹ ಮಗು ಅಕ್ಷರಗಳನ್ನು ಸರಿಯಾಗಿ ಗುರುತಿಸದೇ ಹೋದರೆ ಅಥವಾ ಆ ಒಂದು ಅಕ್ಷರಗಳ ಗ್ರಹಿಸುವಂಥ ಒಂದು ಅಸಮರ್ಥತೆಯನ್ನು ಡಿಸ್ಲೆಕ್ಸಿಯಾ ಕಂಡೀಷನ್ ಅಂತ ಗುರುತಿಸಲಾಗುತ್ತೆ. ಕಲಿಕೆಯ ಅಸ್ವಸ್ಥತೆಯಾಗಿದ್ದು ಶಬ್ದಗಳನ್ನು ಮತ್ತು ಅಕ್ಷರಗಳನ್ನು ಗುರುತಿಸುವಂತಹ ಅಸಮರ್ಥತೆಯನ್ನು ಸಾಮಾನ್ಯವಾಗಿ ಡಿಸ್ಲೆಕ್ಸಿಯಾ ಅಂತ ಗುರುತಿಸಲಾಗುತ್ತದೆ. ಸೊ ಇತ್ತೀಚೆಗೆ ಈ ಡಿಸ್ಲೆಕ್ಸಿಯಾದ ಬಗ್ಗೆ ಅವೇರ್ನೆಸ್ ಅನ್ನು ಸ್ಪ್ರೆಡ್ ಮಾಡುವಂತಹ ಉದ್ದೇಶದಿಂದ ಆಕ್ಟ್ ಫಾರ್ ಡಿಸ್ಲೆಕ್ಸಿಯಾ ಅನ್ನುವ ಕ್ಯಾಂಪೇನ್ನ ಅಡಿಯಲ್ಲಿ ದೆಹಲಿಯ ಪ್ರಮುಖ ಸ್ಮಾರಕಗಳ ಮೇಲೆ ಕೆಂಪು ಬಣ್ಣದ ಲೈಟಿಂಗ್ಸ್ ಅನ್ನ ಮಾಡಲಾಗಿತ್ತು ಅಂತ ನಾವು ನ್ಯೂಸ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಈ ಗ್ರಾಮೀಣ ಪ್ರದೇಶದಲ್ಲಿ ಕೈಗಾರಿಕೆಗಳನ್ನು ಉತ್ತೇಜಿಸುವಂತಹ ಉದ್ದೇಶದಿಂದ ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಅಥವಾ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಆಪ್ಷನ್ಸ್ಗಳಲ್ಲಿ 2 ಆಪ್ಷನ್ಸ್ಗಳನ್ನು ಡೈರೆಕ್ಟಾಗಿ ಎಲಿಮಿನೇಟ್ ಮಾಡ್ಬೋದು. ನಿಮ್ಮ ಎಲ್ಲರ ಗಮನಕ್ಕೆ ಬಂದಿದ್ದರೆ ಈ ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನನ್ನು ಸ್ವಾತಂತ್ರ್ಯ ನಂತರ ಸ್ಥಾಪನೆ ಮಾಡಲಾಯಿತು ಅಂತ ನಾವೆಲ್ಲ ಗಮನಿಸಬೇಕು. ಸೊ ಈ ಒಂದು ಹಿಂಟನ್ನು ತಗೊಂಡು ಇದರಲ್ಲಿ 2 ಆಪ್ಷನ್ಸ್ಗಳನ್ನು ನಾವು ಡೈರೆಕ್ಟಾಗಿ ಎಲಿಮಿನೇಟ್ ಮಾಡ್ಬೋದು, 1924 ಮತ್ತು 1909. ಸೊ ಉಳಿದಂಥ ಈ 2 ಮತ್ತು 4ನೇ ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಸ್ವಾತಂತ್ರ್ಯ ನಂತರ ಆಪ್ಷನ್ 2 1956ನೇ ಇಸವಿಯಲ್ಲಿ ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನನ್ನು ಸ್ಥಾಪನೆ ಮಾಡಲಾಗಿತ್ತು. ಸೊ ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಈ ಸೈಬರ್ ಭದ್ರತೆಗೆ ಸಂಬಂಧಿಸಿದಂತೆ I4C ಇದರ ಫುಲ್ ಫಾರ್ಮ್ ಏನು ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಡಿ, ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ ಅಂತ. ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್. ಈ 4 ಸಿಗಳಿಗೆ ಬದಲಾಗಿ I4C ಅಂತ ಇದನ್ನು ಸಿಂಪಲ್ ಆಗಿ ಶಾರ್ಟ್ ಫಾರ್ಮಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ ಸ್ಟ್ಯಾಂಡ್ಸ್ ಫಾರ್ I4C. ಇದು ಸೈಬರ್ ಸೆಕ್ಯುರಿಟಿಗೆ ಸಂಬಂಧಿಸಿದಂತಹ ಒಂದು ಕೇಂದ್ರ ಆಗಿದೆ. ಮುಂದಿನ ರಿವಿಷನ್ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಕಂಪೋನೆಂಟ್ ಆಫ್ ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್? ಅಂದರೆ I4C ಇದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಘಟಕ ಈ I4Cಯಲ್ಲಿ ಇನ್ಕ್ಲೂಡ್ ಆಗಿಲ್ಲ? ವಿಚ್ ಆಫ್ ದ ಬಿಲೋ ಈಸ್ ನಾಟ್ ದ ಕಂಪೋನೆಂಟ್, ಯಾವ ಒಂದು ಘಟಕವನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡಲಾಗಿಲ್ಲ ಅಂತ ಇದೆ, ಯಾವುದು ಅಲ್ಲ ಅಂತ ಗುರುತಿಸಬೇಕು. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಸಿ, ಸೈಬರ್ ಕಮಾಂಡೋಸ್ ಟ್ರೈನಿಂಗ್ ಸೆಂಟರ್. ಸೊ ಈ ಸೈಬರ್ ಕಮಾಂಡೋ ಟ್ರೈನಿಂಗ್ ಸೆಂಟರನ್ನು ಹೊರತುಪಡಿಸಿ ಉಳಿದಂತೆ ಈ ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್, ನ್ಯಾಷನಲ್ ಸೈಬರ್ ಕ್ರೈಮ್ ರಿಸರ್ಚ್ ಆ್ಯಂಡ್ ಇನೋವೇಷನ್ ಸೆಂಟರ್, ನ್ಯಾಷನಲ್ ಸೈಬರ್ ಕ್ರೈಮ್ ಫೋರೆನ್ಸಿಕ್ ಲ್ಯಾಬೊರೇಟರಿ, ಈ 3 ಘಟಕಗಳು ಕೂಡ ಈ I4Cಯ ಪ್ರಮುಖವಾದಂತಹ ಭಾಗಗಳಾಗಿವೆ ಅಥವಾ ಯೂನಿಟ್ಗಳಾಗಿವೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಈ ಸೈಬರ್ ಕಮಾಂಡೋಸ್ ಟ್ರೈನಿಂಗ್ ಸೆಂಟರನ್ನು ಈ I4C ಕಂಪೋನೆಂಟ್ ಆಗಿ ಗುರುತಿಸಲಾಗಿಲ್ಲ. ಸೊ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಸೊ ಘಟಕಗಳನ್ನು ಅಬ್ಸರ್ವ್ ಮಾಡಿದ್ವಿ. TAU ಅಂತಂದರೆ ಥ್ರೆಟ್ ಅನಾಲಿಟಿಕಲ್ ಯೂನಿಟ್, NCRP ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್, ನ್ಯಾಷನಲ್ ಸೈಬರ್ ಕ್ರೈಮ್ ಟ್ರೈನಿಂಗ್ ಸೆಂಟರ್ ಅಂದರೆ ಮುಖ್ಯವಾಗಿ ಈ ಗೌರ್ಮೆಂಟ್ ಸಿಬ್ಬಂದಿಗಳಿಗೆ, ಸರ್ಕಾರಿ ಸಿಬ್ಬಂದಿಗಳಿಗೆ ಸೈಬರ್ ಅಪರಾಧದ ಕುರಿತಾದಂತಹ ಒಂದು ತರಬೇತಿಯನ್ನು ನೀಡುವುದು. ಮುಂದೆ ರಿಸರ್ಚ್ ಆ್ಯಂಡ್ ಇನ್ನೋವೇಷನ್ ಸೆಂಟರ್ ಸಂಶೋಧನೆ ಮತ್ತು ನಾವೀನ್ಯತೆಯ ಬಗ್ಗೆ ಒಂದು ಪ್ರಮುಖವಾದಂತಹ ಕೇಂದ್ರ, ಇದು ಕೂಡ I4Cಯ ಒಂದು ಘಟಕ. ನಂತರ ಈ ಜಾಯಿಂಟ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ ಮತ್ತು ಈ ಸೈಬರ್ ಕ್ರೈಮ್ ಎಕೋಸಿಸ್ಟಮ್ ಮ್ಯಾನೇಜ್ಮೆಂಟ್ ಯೂನಿಟ್, ಇದು ಮುಖ್ಯವಾಗಿ ಈ ಸೈಬರ್ ಅಪರಾಧದ ಹೈಜೀನನ್ನು ಮೇಂಟೈನ್ ಮಾಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಮುಖ ಪಾತ್ರ ವಹಿಸುತ್ತದೆ, ಅಂದರೆ ಸೈಬರ್ ಅಪರಾಧವನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ. ಮತ್ತು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಫೋರೆನ್ಸಿಕ್ ಲ್ಯಾಬೊರೇಟರಿ ಎಕೋಸಿಸ್ಟಮ್ ಅಂತ. ಸೊ ಇದು ಕವರ್ ಆಯಿತು, NCRP ಕವರ್ ಆಯಿತು ಮತ್ತು NCT ಇದು ಕವರ್ ಆಗಿದೆ. ಆದರೆ ಈ ಸೈಬರ್ ಕಮಾಂಡೋಸ್ ಟ್ರೈನಿಂಗ್ ಸೆಂಟರ್ ಮಾತ್ರ ಇದರಲ್ಲಿ ಕವರ್ ಆಗಿಲ್ಲ. ಸೊ I4Cಯ ಮುಖ್ಯ ಉದ್ದೇಶ ಏನು ಅಂತ ನಾವು ಆಲ್ರೆಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಹೆಸರಿನಲ್ಲಿ ಸೂಚಿಸುವ ಹಾಗೆ ದೇಶದಾದ್ಯಂತ ಸೈಬರ್ ಅಪರಾಧಗಳನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಈ ಪ್ರಮುಖ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳು ಮತ್ತು ನಾಗರಿಕರ ನಡುವೆ ಒಂದು ಪ್ರಮುಖವಾದಂತಹ ಸೇತುವೆಯಾಗಿ ಅಥವಾ ಒಂದು ಪ್ರಮುಖ ಕೇಂದ್ರವಾಗಿ, ನೋಡಲ್ ಏಜೆನ್ಸಿಯಾಗಿ I4Cಯನ್ನು ನಾವು ಸಿಂಪಲ್ ಆಗಿ ನೆನ್ಪಿಟ್ಕೋಬೇಕಾಗುತ್ತೆ. ಮುಂದಿನ ರಿವಿಷನ್ ಪ್ರಶ್ನೆ, ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ನಡುವಿನ ಜಂಟಿ ಪಡೆಗಳ ಅಥವಾ ಯುದ್ಧ ವ್ಯಾಯಾಮದ ಹೆಸರೇನು ಅಂತ ಪ್ರಶ್ನೆ ಇದೆ.
ಆಪ್ಷನ್ ಎ ಯುದ್ಧಾಭ್ಯಾಸ್, ಆಪ್ಷನ್ ಬಿ ವಜ್ರಪ್ರಹಾರ್, ಆಪ್ಷನ್ ಸಿ ಎ ಮತ್ತು ಬಿ, ಆಪ್ಷನ್ ಡಿ ಇಂದ್ರ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ. ಭಾರತ ಮತ್ತು ಅಮೆರಿಕಾದ ಪಡೆಗಳ ನಡುವೆ ನಡೆಸಲಾಗುವಂತಹ ಪ್ರಮುಖ ಯುದ್ಧ ವ್ಯಾಯಾಮಗಳಲ್ಲಿ ಯುದ್ಧಾಭ್ಯಾಸ್ ಮತ್ತು ವಜ್ರಪ್ರಹಾರ್ ಒಂದಾಗಿದೆ. ಹೀಗಾಗಿ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಇಂದ್ರ ಅಂತಂದರೆ INDRA, ಇಂಡಿಯಾ ಆ್ಯಂಡ್ ರಷ್ಯಾ. RUSC ಬರುತ್ತೆ, ಆದರೆ RA ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಇದು ಭಾರತ ಮತ್ತು ರಷ್ಯಾದ ನಡುವೆ ನಡೆಯುವಂತಹ ಒಂದು ಜಂಟಿ ಮಿಲಿಟರಿ ಯುದ್ಧ ವ್ಯಾಯಾಮ. ಆದರೆ ಯುದ್ಧಾಭ್ಯಾಸ್, ವಜ್ರಪ್ರಹಾರ್ ಆಗಿರಬಹುದು ಅಥವಾ ಈ ಕೋಪ್ ಇಂಡಿಯಾ ಆಗಿರಬಹುದು. ಸೊ ಈ ರೀತಿಯಾದಂತಹ ಪ್ರಮುಖ ಯುದ್ಧ ವ್ಯಾಯಾಮಗಳನ್ನು ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ಪಡೆಗಳು ನಡೆಸುತ್ತವೆ. ಇತ್ತೀಚೆಗೆ ಈ ವಜ್ರಪ್ರಹಾರ್ ಅನ್ನುವ 15ನೇ ಆವೃತ್ತಿಯ ಯುದ್ಧ ವ್ಯಾಯಾಮವನ್ನು ಅಮೆರಿಕದಲ್ಲಿ ಆಯೋಜನೆ ಮಾಡಲಾಗಿತ್ತು. ಭಾರತದ ವಿಶೇಷ ಪಡೆಗಳು ಮತ್ತು ಅಮೆರಿಕದ ಗ್ರೀನ್ ಬೇರೆಟ್ಸ್ ಪಡೆಗಳು ಇದರಲ್ಲಿ ಭಾಗವಹಿಸ್ತಾ ಇವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಮುಂದಿನ ರಿವಿಷನ್ ಪ್ರಶ್ನೆ, ಗ್ಲೋಬಲ್ ನೇಚರ್ ಕನ್ಸರ್ವೇಷನ್ ಇಂಡೆಕ್ಸ್ 2024ರ ಆವೃತ್ತಿಯಲ್ಲಿ ಭಾರತ ಎಷ್ಟನೇ ರ್ಯಾಂಕನ್ನು ಪಡೆದುಕೊಂಡಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ. 180 ದೇಶಗಳ ಪೈಕಿ 176ನೇ ಸ್ಥಾನವನ್ನು ಪಡೆಯುವುದರ ಮೂಲಕ ಗ್ಲೋಬಲ್ ನೇಚರ್ ಕನ್ಸರ್ವೇಷನ್ ಇಂಡೆಕ್ಸ್ನಲ್ಲಿ ಭಾರತ ಸಾಕಷ್ಟು ಕಳಪೆಯಾಗಿ ಪರ್ಫಾರ್ಮ್ ಮಾಡಿದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಇಸ್ರೇಲ್ ದೇಶದ ಒಂದು ಪ್ರಮುಖ ಎನ್ವೈರ್ಮೆಂಟಲ್ ಸ್ಪೆಷಲೈಸೇಷನ್ ಏಜೆನ್ಸಿ ಆದಂತಹ ಬೆನ್ ಗುರಿಯನ್ ವಿಶ್ವವಿದ್ಯಾನಿಲಯದ ಗೋಲ್ಡ್ಮನ್ ಸೊನ್ನೆಫೆಲ್ಡ್ ಸ್ಕೂಲ್ ಆಫ್ ಸಸ್ಟೈನಬಿಲಿಟಿ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಎನ್ನುವ ಸಂಸ್ಥೆಯ ಮೂಲಕ ಮೊದಲನೇ ಆವೃತ್ತಿಯ ಗ್ಲೋಬಲ್ ನೇಚರ್ ಕನ್ಸರ್ವೇಷನ್ ಇಂಡೆಕ್ಸನ್ನು ಪಬ್ಲಿಷ್ ಮಾಡಲಾಗಿದ್ದು 100 ಅಂಕಗಳ ಪೈಕಿ 45.5 ಅಂಕಗಳನ್ನು ಪಡೆಯುವುದರ ಮೂಲಕ ಭಾರತ 180 ದೇಶಗಳ ಪೈಕಿ 176ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಕೂನೋ ರಾಷ್ಟ್ರೀಯ ಉದ್ಯಾನವನದ ಮೂಲಕ ಹರಿಯುವಂತಹ ಈ ಕೂನೋ ಅನ್ನುವ ಹೆಸರಿನ ನದಿ ಇದು ಯಾವ ನದಿಯ ಉಪನದಿಯಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3. ಮಧ್ಯಪ್ರದೇಶದಲ್ಲಿ ಹರಿಯುವಂತಹ ಪ್ರಮುಖ ನದಿ ಚಂಬಲ್ ನದಿಯ ಉಪನದಿಯಾಗಿ ಈ ಕೂನೋ ನದಿಯನ್ನು ಗುರುತಿಸಲಾಗುತ್ತದೆ. ಆಪ್ಷನ್ 3 ಚಂಬಲ್ ನದಿ ಈಸ್ ರೈಟ್ ಆನ್ಸರ್. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಈ ಒಂದು ಒಕ್ಕೂಟವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಅಂತ ಗುರುತಿಸಬೇಕು. ಆಪ್ಷನ್ಸ್ಗಳಲ್ಲಿ ಆಪ್ಷನ್ ಎ ಜನವರಿ 1, 2016, 30 ನವೆಂಬರ್ 2015, 15 ಆಗಸ್ಟ್ 2015, 20 ಡಿಸೆಂಬರ್ 2016 ಅಂತ ಇದ್ದು ಸರಿಯಾದ ಉತ್ತರ ಆಪ್ಷನ್ ಬಿ. 30 ನವೆಂಬರ್ 2015ನೇ ಇಸವಿಯಲ್ಲಿ ಪ್ಯಾರಿಸ್ನಲ್ಲಿ ನಡೆದಂತಹ ಯುನೈಟೆಡ್ ನೇಷನ್ಸ್ ಕ್ಲೈಮೇಟ್ ಚೇಂಜ್ ಮೀಟಿಂಗ್ನಲ್ಲಿ ಭಾರತದ ಪ್ರಧಾನಮಂತ್ರಿಗಳು ಮತ್ತು ಫ್ರಾನ್ಸ್ ದೇಶದ ಫ್ರಾಂಕೋಯಿಸ್ ಹೋಲ್ಯಾಂಡ್ ಅವರಿಂದ ಅಧ್ಯಕ್ಷರಾದಂತಹ ಫ್ರಾಂಕೋಯಿಸ್ ಹೋಲ್ಯಾಂಡ್ ಅವರಿಂದ ಈ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸನ್ನು ಪ್ರಾರಂಭಿಸಲಾಯಿತು ಅಂತ ನಾವು ಗುರುತಿಸಬೇಕು. ಸದ್ಯಕ್ಕೆ 120 ದೇಶಗಳಿಗೂ ಹೆಚ್ಚು ರಾಷ್ಟ್ರಗಳು ಈ ಒಕ್ಕೂಟದ ಭಾಗವಾಗಿದ್ದು ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿ 2015 ನವೆಂಬರ್ 30ರಲ್ಲಿ ಇದನ್ನು ಸ್ಥಾಪಿಸಲಾಯಿತು. ಇತ್ತೀಚೆಗೆ ನ್ಯೂಸ್ನಲ್ಲಿ ಯಾಕೆ ಇದೆ ಅಂತಂದರೆ 2024-26ರ ಸಾಲಿನ ಈ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ನ ಅಧ್ಯಕ್ಷತೆಯನ್ನು ಭಾರತ ವಹಿಸಿಕೊಂಡಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಮುಂದಿನ ರಿವಿಷನ್ ಪ್ರಶ್ನೆ, ಹವಾಮಾನದ ಮೇಲೆ ಸುಮಾರು 64% ತಾಪಮಾನ ಹೆಚ್ಚಾಗುವಿಕೆಗೆ ಪರಿಣಾಮಕ್ಕೆ ಕಾರಣವಾಗಿರುವಂತಹ ಹಸಿರುಮನೆ ಅನಿಲ ಯಾವುದು ಅಂತ ಗುರುತಿಸಬೇಕು. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಇಂಗಾಲದ ಡೈಆಕ್ಸೈಡ್ CO2. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಜಾಗತಿಕವಾಗಿ ಈ ಹಸಿರುಮನೆ ಪರಿಣಾಮಕ್ಕೆ ಕಾರಣವಾಗುವಂತಹ ಅನಿಲಗಳಲ್ಲಿ ಪ್ರಮುಖ ಕಾಂಟ್ರಿಬ್ಯೂಷನನ್ನು ನೀಡ್ತಾ ಇರುವಂತಹ ಗ್ರೀನ್ ಹೌಸ್ ಗ್ಯಾಸ್ ಯಾವುದು ಅಂತಂದರೆ ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್. ಅಂದರೆ ಜಾಗತಿಕವಾಗಿ ಈ ಗ್ರೀನ್ ಹೌಸ್ ಗ್ಯಾಸ್ಗಳು ಸುಮಾರು 36% ಇತರ ಗ್ಯಾಸ್ಗಳು ಈ ಹಸಿರುಮನೆ ಪರಿಣಾಮಕ್ಕೆ ಕಾರಣವಾದರೆ CO2 ಮಾತ್ರ 64% ಹೆಚ್ಚಿನ ಪ್ರಮಾಣದ ಹಸಿರುಮನೆ ಅನಿಲದ ಬಿಡುಗಡೆಗೆ ಅಥವಾ ಪರಿಣಾಮಕ್ಕೆ ಕಾರಣವಾಗ್ತಾ ಇದೆ ಕಾರ್ಬನ್ ಡೈಆಕ್ಸೈಡ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮುಖ್ಯವಾಗಿ ಈ ಪಳೆಯುಳಿಕೆ ಇಂಧನಗಳ ದಹನ ಕ್ರಿಯೆಯಿಂದ ಈ ಕಾರ್ಬನ್ ಡೈಆಕ್ಸೈಡ್ ಹೊರಬರುತ್ತೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಮುಂದಿನ ರಿವಿಷನ್ ಪ್ರಶ್ನೆ,
ಈ ಕೆಳಗಿನ ಯಾವ ದೇಶವು 2023ರಲ್ಲಿ ಜಾಗತಿಕ TB ಹೊರೆಯ ಹೆಚ್ಚಿನ ಪ್ರಮಾಣವನ್ನು ಹೊಂದಿದೆ? ಅಂದರೆ 2023ರಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಕ್ಷಯ ರೋಗದ ಪ್ರಕರಣಗಳನ್ನು ಕಂಡಂತಹ ದೇಶ ಯಾವುದು ಅಂತ ಸಿಂಪಲ್ ಆಗಿ ಪ್ರಶ್ನೆಯನ್ನು ಕೇಳಲಾಗಿದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ. ಭಾರತದಲ್ಲಿ 2023ರಲ್ಲಿ ಸುಮಾರು 27 ಲಕ್ಷ ಟ್ಯೂಬರ್ಕ್ಯುಲೋಸಿಸ್ನ ಪ್ರಕರಣಗಳನ್ನು ಪತ್ತೆ ಹಚ್ಚಲಾಗಿದೆ ಅಂತ ಇತ್ತೀಚೆಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನಿಂದ ಒಂದು ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗಿತ್ತು, 2024ರ ಗ್ಲೋಬಲ್ ಟ್ಯೂಬರ್ಕ್ಯುಲೋಸಿಸ್ ರಿಪೋರ್ಟ್ ಅಂತ. ಸೊ ಇದರ ಪ್ರಕಾರ ಭಾರತದಲ್ಲಿ ಈ TB ವಿರುದ್ಧ ಹೋರಾಡುವಂತಹ ಪ್ರಯತ್ನದಲ್ಲಿ ಸಾಕಷ್ಟು ದೇಶ ಪ್ರಗತಿಯನ್ನು ಸಾಧಿಸಿದೆ ಅಂತ ಗುರುತಿಸಲಾಗಿದೆ. ಅಂದರೆ ಸುಮಾರು 89%ನಷ್ಟು ಟ್ಯೂಬರ್ಕ್ಯುಲೋಸಿಸನ್ನು ಸರಿಯಾಗಿ ಡಯಾಗ್ನೋಸ್ ಮಾಡುವುದು, ಅಂದರೆ ರೋಗವನ್ನು ನಿರ್ಧಾರ ಮಾಡುವುದು ಮತ್ತು ಅದಕ್ಕೆ ಸರಿಯಾದಂತಹ ಚಿಕಿತ್ಸೆಯನ್ನು ನೀಡುವಂತಹ ನಿಟ್ಟಿನಲ್ಲಿ ಭಾರತ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತ ಗುರುತಿಸಲಾಗಿದೆ. ಸೊ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ದ್ವೀಪಗಳ ಸಮೂಹದ ಕೇಂದ್ರಾಡಳಿತ ಪ್ರದೇಶದ ರಾಜಧಾನಿ ನಗರ ಯಾವುದು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ 2 ಕವರತ್ತಿ. ಸೊ ಈ ಭಾರತದ ಅರಬ್ಬಿ ಸಮುದ್ರದ ಕರಾವಳಿ ಪ್ರದೇಶದಲ್ಲಿ ವ್ಯಾಪಿಸಿರುವಂತಹ ದ್ವೀಪಗಳ ಸಮೂಹದ ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪ ಅಂತ ನಮಗೆಲ್ಲ ಗೊತ್ತು. ಇದರ ರಾಜಧಾನಿ ನಗರ ಕವರತ್ತಿ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ಮ್ಯಾಪ್ನಲ್ಲಿ ಅಬ್ಸರ್ವ್ ಮಾಡ್ಬೋದು, ಲಕ್ಷದ್ವೀಪ ಕೇಂದ್ರಾಡಳಿತ ಪ್ರದೇಶದ ಗ್ರೂಪ್ ಆಫ್ ಐಲ್ಯಾಂಡ್ಸ್ ಅಂತ ಗುರುತಿಸ್ತೇವೆ ಇದನ್ನು. ಸೊ ಇದರಲ್ಲಿ ಪ್ರಮುಖವಾದಂತಹ ರಾಜಧಾನಿ ನಗರ ಅಥವಾ ದ್ವೀಪ ಕವರತ್ತಿ ಅನ್ನುವ ಐಲ್ಯಾಂಡ್ ಆಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಕೇಂದ್ರ ಜಲ ಆಯೋಗ ಈ ಕೆಳಗಿನ ಯಾವ ಇಲಾಖೆಯ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ. ಸೆಂಟ್ರಲ್ ವಾಟರ್ ಕಮಿಷನ್ ಫಂಕ್ಷನ್ಸ್ ಅಂಡರ್ ದ ಸೆಂಟ್ರಲ್ ಜಲ್ ಶಕ್ತಿ ಮಿನಿಸ್ಟ್ರಿ ಅಂತ ನಾವು ನೆನ್ಪಿಟ್ಕೋಬೇಕು. ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಮುಂದಿನ ರಿವಿಷನ್ ಪ್ರಶ್ನೆ, ಈ ಕೆಳಗಿನ ಯಾವ ಜವಾಬ್ದಾರಿ ಕೇಂದ್ರ ಜಲ ಆಯೋಗ ಹೊಂದಿಲ್ಲ ಅಂತ ಪ್ರಶ್ನೆ ಇದೆ. ವಿಚ್ ಆಫ್ ದ ಬಿಲೋ ಈಸ್ ನಾಟ್ ದ ಮ್ಯಾಂಡೇಟ್ ಆಫ್ ಸೆಂಟ್ರಲ್ ವಾಟರ್ ಕಮಿಷನ್ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ. ಹವಾಮಾನ ಬದಲಾವಣೆ ತಗ್ಗಿಸುವಿಕೆಯನ್ನು ಸೆಂಟ್ರಲ್ ವಾಟರ್ ಕಮಿಷನ್ ನೋಡಿಕೊಳ್ಳುವುದಿಲ್ಲ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಉಳಿದಂತೆ ದೇಶದಾದ್ಯಂತ ಈ ಪ್ರವಾಹ ನಿಯಂತ್ರಣ, ನೀರಾವರಿ ಅಂದರೆ ಇರಿಗೇಷನ್ ಆಗಿರ್ಬೋದು, ವಿದ್ಯುತ್ ಶಕ್ತಿಯ ಉತ್ಪಾದನೆ ಆಗಿರ್ಬೋದು, ಈ ರೀತಿಯಾದಂತಹ ಪ್ರಮುಖ ಜವಾಬ್ದಾರಿಯನ್ನು ಸೆಂಟ್ರಲ್ ವಾಟರ್ ಕಮಿಷನ್ನಿಂದ ನಿರ್ವಹಿಸಲಾಗುತ್ತೆ. ದೇಶದ ಈ ಜಲ ಸಂಪನ್ಮೂಲವನ್ನು ನಿರ್ವಹಣೆ ಮಾಡುವಂತಹ ನಿಟ್ಟಿನಲ್ಲಿ ಕೇಂದ್ರದ ಅಥವಾ ಸರ್ಕಾರದ ಪ್ರಮುಖ ಯೋಜನೆಗಳನ್ನು ಸಮನ್ವಯಗೊಳಿಸಿ ಅನುಷ್ಠಾನಗೊಳಿಸುವಂತಹ ಜವಾಬ್ದಾರಿಯನ್ನು ಕೇಂದ್ರ ಜಲ ಆಯೋಗ ಹೊಂದಿದೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕು. 1945ರಲ್ಲಿ ಸ್ಥಾಪಿಸಲಾದಂತಹ ಕೇಂದ್ರ ಜಲ ಆಯೋಗ ಸದ್ಯಕ್ಕೆ ಕೇಂದ್ರ ಜಲಶಕ್ತಿ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಒಂದು ತಾಂತ್ರಿಕ ಸಂಸ್ಥೆಯಾಗಿದೆ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಆಗುತ್ತೆ. ಮುಂದಿನ ರಿವಿಷನ್ ಪ್ರಶ್ನೆ, ಭಾರತದಲ್ಲಿ ಈ ಆಮೆ ವನ್ಯಜೀವಿ ಅಭಯಾರಣ್ಯ ಟರ್ಟಲ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಎಲ್ಲಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಬಿ. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಆಮೆ ವನ್ಯಜೀವಿ ಅಭಯಾರಣ್ಯ ಲೊಕೇಟ್ ಆಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಸೊ ಇತ್ತೀಚೆಗೆ ಈ ಗಂಗಾ ನದಿ ದಂಡೆಯಲ್ಲಿ ಅಂದರೆ ವಾರಣಾಸಿಯ ಸುತ್ತಮುತ್ತಲಿನ ಈ ಗಂಗಾ ನದಿ ದಂಡೆಯಲ್ಲಿ ವ್ಯಾಪಿಸಿರುವಂತಹ ಆಮೆ ವನ್ಯಜೀವಿ ಅಭಯಾರಣ್ಯದ ಭಾಗದಲ್ಲಿ ಗಣಿಗಾರಿಕೆಗೆ ಅನುಮತಿಯನ್ನು ನೀಡಿದ್ದರ ವಿರುದ್ಧವಾಗಿ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಏನಿದೆ ಒಂದು ಅನುಮತಿ ನೀಡಿದಂತಹ ಅಧಿಕಾರಿಗಳಿಗೆ ಟೀಕಿಸಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ನೆನ್ಪಿಟ್ಕೊಳ್ಳಿ, ಭಾರತೀಯ ಸಾಫ್ಟ್ ಶೆಲ್ ಆಮೆಗಳಿಗೆ ವಾಸಸ್ಥಾನವಾಗಿರುವಂತಹ ಒಂದು ಟರ್ಟಲ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಎಲ್ಲಿದೆ ಅಂತಂದರೆ ವಾರಣಾಸಿಯಲ್ಲಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಈ ಅಳಿವಿನಂಚಿನಲ್ಲಿರುವಂತಹ ಟರ್ಟಲ್ ಶೆಲ್ಸ್ಗಳನ್ನು ಅಥವಾ ಸಾಫ್ಟ್ ಶೆಲ್ ಆಮೆಗಳನ್ನು ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ವಾರಣಾಸಿಯ ಒಂದು ಭಾಗದಲ್ಲಿ ಈ ಆಮೆ ವನ್ಯಜೀವಿ ಅಭಯಾರಣ್ಯವನ್ನು ಸ್ಥಾಪನೆ ಮಾಡಲಾಗಿದೆ. ಈ ಸಾಫ್ಟ್ ಶೆಲ್ ಟರ್ಟಲ್ಗಳು ಕೂಡ ಪರಿಸರ ಸಮತೋಲನವನ್ನು ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಮುಖವಾದಂತಹ ಕೊಡುಗೆಯನ್ನು ನೀಡುತ್ತವೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಸೊ ಇವುಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಮುಂದಿನ ರಿವಿಷನ್ ಪ್ರಶ್ನೆ, ಪಿಲಿಕುಳ ಮೃಗಾಲಯ ಎಲ್ಲಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ನಮ್ಮ ಕರ್ನಾಟಕದ ಮಂಗಳೂರಿನಲ್ಲಿ ಪಿಲಿಕುಳ ಝೂ ಲೊಕೇಟ್ ಆಗಿದೆ ಅಂತ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಸೊ ಇತ್ತೀಚೆಗೆ
ಕೆಲವೊಂದಿಷ್ಟು ಹೊಸ ಪ್ರಾಣಿಗಳನ್ನು ಪಿಲಿಕುಳ ಮೃಗಾಲಯಕ್ಕೆ ಇಂಟ್ರೊಡ್ಯೂಸ್ ಮಾಡಲಾಯಿತು ಅಂತ ನಾವು ಅಬ್ಸರ್ವ್ ಮಾಡಿದ್ವಿ. ಸೊ ಇದು ಎಲ್ಲಿದೆ? ಮಂಗಳೂರು ಜಿಲ್ಲೆಯಲ್ಲಿ ಲೊಕೇಟ್ ಆಗಿದೆ. ಸಾರೆಕ್ಸ್ ಅನ್ನುವ ಎಕ್ಸಸೈಸನ್ನು ಈ ಕೆಳಗಿನ ಯಾವ ಸಂಸ್ಥೆಯು ಆಯೋಜನೆ ಮಾಡುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ರಾಷ್ಟ್ರೀಯ ಸಾಗರ ಹುಡುಕಾಟ ಮತ್ತು ಪಾರುಗಾಣಿಕಾ ಮಂಡಳಿ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ನ್ಯಾಷನಲ್ ಮರಿಟೈಮ್ ಸರ್ಚ್ ಆ್ಯಂಡ್ ರೆಸ್ಕ್ಯೂ ಬೋರ್ಡ್ ಈ ಒಂದು ಸಂಸ್ಥೆಯ ಮೂಲಕ ಸಾರೆಕ್ಸ್ ಅನ್ನುವ ಎಕ್ಸಸೈಸನ್ನು ಕಂಡಕ್ಟ್ ಮಾಡಲಾಗುತ್ತೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಮುಂದಿನ ರಿವಿಷನ್ ಪ್ರಶ್ನೆ, 2024 ಸಾರೆಕ್ಸ್ 24 ಈ ಒಂದು ಎಕ್ಸಸೈಸ್ನಲ್ಲಿ ಈ ಕೆಳಗಿನ ಯಾವ ಸರ್ಕಾರಿ ಏಜೆನ್ಸಿಗಳು ಅಥವಾ ಪಡೆಗಳು ಭಾಗವಹಿಸುತ್ತಿವೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಭಾರತೀಯ ಕೋಸ್ಟ್ ಗಾರ್ಡ್, ನೌಕಾಪಡೆಗಳು, ವಾಯುಪಡೆ ಮತ್ತು ಕಸ್ಟಮ್ಸ್ ಅಧಿಕಾರಿಗಳನ್ನು ಒಳಗೊಂಡಂತಹ ಹಡಗುಗಳು ಈ ಸಾರೆಕ್ಸ್ ಎಕ್ಸಸೈಸ್ನಲ್ಲಿ ಭಾಗವಹಿಸ್ತವೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ನ್ಯಾಷನಲ್ ಮರಿಟೈಮ್ ಸರ್ಚ್ ಆ್ಯಂಡ್ ರೆಸ್ಕ್ಯೂ ಬೋರ್ಡ್ನಿಂದ ಸಾರೆಕ್ಸ್ 24 ಇತ್ತೀಚೆಗೆ ಕೊಚ್ಚಿಯಲ್ಲಿ ಆಯೋಜನೆ ಮಾಡಲಾಗಿದೆ. ಸಾರೆಕ್ಸ್ ಅಂತಂದರೆ ಸರ್ಚ್ ಆ್ಯಂಡ್ ರೆಸ್ಕ್ಯೂ ಎಕ್ಸಸೈಸ್ ಅಂತ ಸಿಂಪಲ್ ಆಗಿ ಇದರ ಫುಲ್ ಫಾರ್ಮನ್ನು ನಾವು ನೆನಪಿಟ್ಕೋಬೋದು. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ಕಡಲ ಪ್ರದೇಶಗಳಲ್ಲಿ ತುರ್ತು ಪರಿಸ್ಥಿತಿಗಳಲ್ಲಿ ಅಥವಾ ಅನಿಶ್ಚಿತ ಸಂದರ್ಭಗಳಲ್ಲಿ ಪಾರುಗಾಣಿಕೆ ಮತ್ತು ಹುಡುಕಾಟದಂತಹ ಆಪರೇಷನ್ಸ್ಗಳನ್ನು ಡ್ರಿಲ್ ಮೂಲಕ ಪ್ರಾಕ್ಟೀಸ್ ಮಾಡುವಂತಹ ಒಂದು ಉದ್ದೇಶವನ್ನು ಸಾರೆಕ್ಸ್ ಎಕ್ಸಸೈಸ್ ಹೊಂದಿದೆ. ಇದರಲ್ಲಿ ಮುಖ್ಯವಾಗಿ ಭಾಗವಹಿಸ್ತಾ ಇರುವಂತಹ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳು ಅಂತಂದರೆ ಕೋಸ್ಟ್ ಗಾರ್ಡ್ಸ್, ನೇವಿ, ಏರ್ಫೋರ್ಸ್, ಕೊಚ್ಚಿನ್ ಪೋರ್ಟ್ ಅಥಾರಿಟಿ ಹಡಗುಗಳು ಮತ್ತು ಕಸ್ಟಮ್ಸ್ನ ಅಧಿಕಾರಿಗಳ ದೋಣಿಗಳು ಕೂಡ ಈ ಸಾರೆಕ್ಸ್ ಎಕ್ಸಸೈಸ್ನಲ್ಲಿ ಭಾಗವಹಿಸ್ತಾ ಇವೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಮುಂದಿನ ರಿವಿಷನ್ ಪ್ರಶ್ನೆ, 2024 ಈ ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್ ಈ ಒಂದು ಸೂಚ್ಯಂಕದಲ್ಲಿ ಭಾರತದ ರ್ಯಾಂಕಿಂಗ್ ಎಷ್ಟು ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, 49ನೇ ರ್ಯಾಂಕ್. ಇತ್ತೀಚೆಗೆ ಪೋರ್ಟುಲನ್ಸ್ ಇನ್ಸ್ಟಿಟ್ಯೂಟ್ನಿಂದ ಪಬ್ಲಿಷ್ ಮಾಡಲಾದಂತಹ ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್ನಲ್ಲಿ ಭಾರತ 49ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇತ್ತೀಚಿನ ದಿನಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇನ್ನೋವೇಷನ್, ಟೆಲಿಕಮ್ಯುನಿಕೇಷನ್ ಮತ್ತು ಎಕನಾಮಿಕಲ್ ಕಾಂಪಿಟೇಟಿವ್ನೆಸ್ನ ಕಡೆಗೆ ಹೆಚ್ಚಿನ ಗಮನವನ್ನು ನೀಡಿದ್ದ ಕಾರಣಕ್ಕಾಗಿ 11 ರ್ಯಾಂಕ್ಸ್ಗಳನ್ನು ಇಂಪ್ರೂವ್ ಮಾಡೋದರ ಮೂಲಕ 49ನೇ ಸ್ಥಾನವನ್ನು ಭಾರತ ಪಡೆದುಕೊಂಡಿದೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಜಾಗತಿಕವಾಗಿ ಈ ಇನ್ನೋವೇಷನ್ ಆಗಿರ್ಬೋದು, ಟೆಲಿಕಮ್ಯುನಿಕೇಷನ್ ಆಗಿರ್ಬೋದು ಅಥವಾ ಈ ಎಕನಾಮಿಕಲ್ ಕಾಂಪಿಟೇಟಿವ್ನೆಸ್ ಆಗಿರ್ಬೋದು, ಈ ರೀತಿಯಾದಂಥ ಕ್ಷೇತ್ರಗಳಲ್ಲಿ ಹೆಚ್ಚಿನ ಪ್ರಯತ್ನವನ್ನು ಮಾಡ್ತಾ ಇರುವಂತಹ, ಹೆಚ್ಚಿನ ಉಪಕ್ರಮಗಳನ್ನು ಜಾರಿಗೊಳಿಸಿ ಇಂಪ್ಲಿಮೆಂಟ್ ಮಾಡ್ತಾ ಇರುವಂತಹ ದೇಶಗಳನ್ನು ಗುರುತಿಸಿ ಅನಾಲಿಸಿಸ್ ಮಾಡುವುದರ ಮೂಲಕ ಈ ರ್ಯಾಂಕಿಂಗನ್ನು ಪೋರ್ಟುಲನ್ಸ್ ಇನ್ಸ್ಟಿಟ್ಯೂಟ್ ಮೂಲಕ ಪ್ರಕಟಿಸಲಾಗುತ್ತೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಮುಂದಿನ ರಿವಿಷನ್ ಪ್ರಶ್ನೆ, ಈ ಕೆಳಗಿನ ಯಾವ ದೇಶವು ಬಾಲ್ಟಿಕ್ ದೇಶ ಆಗಿಲ್ಲ ಅಂತ ಗುರುತಿಸಬೇಕು. ವಿಚ್ ಆಫ್ ದ ಬಿಲೋ ಈಸ್ ನಾಟ್ ಅ ಬಾಲ್ಟಿಕ್ ನೇಷನ್ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4, ಸ್ವೀಡನ್ ದೇಶವನ್ನು ಹೊರತುಪಡಿಸಿ ಎಸ್ಟೋನಿಯಾ, ಲತ್ವಿಯಾ ಮತ್ತು ಲಿಥುವಾನಿಯಾ ಈ 3 ದೇಶಗಳನ್ನು ಬಾಲ್ಟಿಕ್ ನೇಷನ್ಸ್ ಅಂತ ಗುರುತಿಸಲಾಗುತ್ತೆ. ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಮ್ಯಾಪ್ನಲ್ಲಿ ಅಬ್ಸರ್ವ್ ಮಾಡ್ಬೋದು, ಬಾಲ್ಟಿಕ್ ಸಮುದ್ರದೊಂದಿಗೆ ಪ್ರಮುಖವಾಗಿ ಹೆಚ್ಚಿನ ಕರಾವಳಿಯನ್ನು ಹಂಚಿಕೊಳ್ಳುವಂತಹ ಲಿಥುವಾನಿಯಾ, ಲಾತ್ವಿಯಾ ಮತ್ತು ಇಸ್ಟೋನಿಯಾ ಈ 3 ದೇಶಗಳನ್ನು ಬಾಲ್ಟಿಕ್ ನೇಷನ್ಗಳು ಅಂತ ಗುರುತಿಸಲಾಗುತ್ತೆ. ಎಸ್ಟೋನಿಯಾ, ಲಾತ್ವಿಯಾ ಮತ್ತು ಲಿಥುವಾನಿಯಾ. ಮುಂದಿನ ರಿವಿಷನ್ ಪ್ರಶ್ನೆ, ಈ ರೈಮೋನಾ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಪ್ರಶ್ನೆ ಇದ್ದು ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಅಸ್ಸಾಂನಲ್ಲಿ ರೈಮೋನಾ ನ್ಯಾಷನಲ್ ಪಾರ್ಕ್ ಲೊಕೇಟ್ ಆಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಅಸ್ಸಾಂನ ಪ್ರಮುಖ 7 ನ್ಯಾಷನಲ್ ಪಾರ್ಕ್ಸ್ಗಳಲ್ಲಿ ರೈಮೋನಾ ರಾಷ್ಟ್ರೀಯ ಉದ್ಯಾನವನ ಕೂಡ ಒಂದಾಗಿದ್ದು ಇತ್ತೀಚೆಗೆ 3 ಜನ ಕಳ್ಳ ಬೇಟೆಗಾರರನ್ನು ಇಲ್ಲಿ ಪತ್ತೆ ಹಚ್ಚಲಾಗಿದೆ ಅಥವಾ ಬಂಧಿಸಲಾಗಿದೆ ಅಂತ ನ್ಯೂಸ್ನಲ್ಲಿ ನಾವು ರೈಮೋನಾ ನ್ಯಾಷನಲ್ ಪಾರ್ಕ್ ಬಗ್ಗೆ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇದು ಭೂತಾನ್ನೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತೆ ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಅಸ್ಸಾಂನಲ್ಲಿ 2021ನೇ ಇಸವಿಯಲ್ಲಿ ಘೋಷಣೆಯಾದಂತಹ ನ್ಯಾಷನಲ್ ಪಾರ್ಕ್ ರೈಮೋನಾ ನ್ಯಾಷನಲ್ ಪಾರ್ಕ್. ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಡಿಸ್ಕಷನ್ನಲ್ಲಿ ಭಾಗವಹಿಸಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮಾಡಿ ಮತ್ತು ನೋಟ್ಸ್ಗಳನ್ನು ಡೈರೆಕ್ಟಾಗಿ ಟೆಲಿಗ್ರಾಮ್ ಚಾನಲ್ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹ್ಯಾವ್ ಅ ನೈಸ್ ಡೇ.